ಮೋದಿ ಅವರು ಆಹಾರದ ವಿಷಯದಲ್ಲಿ ಕಟ್ಟುನಿಟ್ಟಾದ ಸೂತ್ರವನ್ನು ಪಾಲಿಸುತ್ತಾರೆ. ಗೋಧಿ ಚಪಾತಿ, ಮೆಕ್ಕೆಜೋಳದಿಂದ ಮಾಡಿದ ರೊಟ್ಟಿ, ಕಿಚಡಿ, ಸಲಾಡನ್ನು ಅವರು ಸೇವಿಸುತ್ತಾರೆ. ಅವರು ಉಪ್ಪು, ಹುಳಿ, ಖಾರ ಇರುವ ಆಹಾರಕ್ಕೆ ಅಷ್ಟು ಪ್ರಾಮುಖ್ಯತೆ ನೀಡುವುದಿಲ್ಲ. ಯಾವಾಗಲೂ ಆರೋಗ್ಯ ಕಾಪಾಡಿಕೊಳ್ಳುವುದರ ಬಗ್ಗೆ, ಫಿಟ್ನೆಸ್ ಬಗ್ಗೆ ಗಮನ ಹರಿಸುವ ಮೋದಿಯವರು ಪ್ರತಿನಿತ್ಯ ಯೋಗ, ಧ್ಯಾನ ಮಾಡುತ್ತಾರೆ. ಆಧ್ಯಾತ್ಮದ ಬಗ್ಗೆ ಅವರಿಗೆ ಹೆಚ್ಚಿನ ಒಲವಿದೆ. ವಡ್ನಗರ ಒಂದು ಕಾಲದಲ್ಲಿ ಪ್ರಮುಖ ಧಾರ್ಮಿಕ ತಾಣವಾಗಿತ್ತು. ಒಂದು ಹೇಳಿಕೆಯ ಪ್ರಕಾರ 10,000ಕ್ಕೂ ಹೆಚ್ಚು ಬೌದ್ಧ ಸನ್ಯಾಸಿಗಳು ಅಲ್ಲಿ ವಾಸಿಸುತ್ತಿದ್ದರಂತೆ. ಹಾಗಾಗಿ ಸಹಜವಾಗಿ ಮೋದಿ ಅವರಿಗೆ ಧಾರ್ಮಿಕವಾದ ಸೆಳೆತವಿತ್ತು. ಮೋದಿ ಅವರದು ಬಹುಮುಖಿ ಮಲ್ಟಿಪಲ್ ವ್ಯಕ್ತಿತ್ವ. ಸಾಮಾಜಿಕ, ಆಧ್ಯಾತ್ಮಿಕ, ರಾಜಕೀಯ ವಿಚಾರಧಾರೆ ಬಗ್ಗೆ ಅವರಿಗೆ ಅತೀವ ಆಸಕ್ತಿ ಇದೆ. ವಿಶೇಷ ಸಂದರ್ಭದಲ್ಲಿ ಮೋದಿಯವರು ತಾಯಿಯ ಬಳಿ ತೆರಳಿ ಆಶೀರ್ವಾದ ಪಡೆಯುತ್ತಾರೆ. 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಾಗ ತಾಯಿಯ ಆಶೀರ್ವಾದ ಪಡೆಯುತ್ತಿರುವ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದವು. ಮಾಧ್ಯಮಗಳು ಈ ಸಂಗತಿಗೆ ಮಹತ್ವ ನೀಡಿ ವಿಶೇಷವಾಗಿ ಕವರ್ ಮಾಡಿದ್ದವು. ಚಿಕ್ಕಂದಿನಲ್ಲಿ ಮೋದಿ ಅವರ ಬಳಿ 2 ಜೊತೆ ಬಟ್ಟೆ ಇತ್ತು. ಅದನ್ನೇ ಅವರು ಶಿಸ್ತಿನಿಂದ ಧರಿಸುತ್ತಿದ್ದರು. ಈಗಲೂ ಅವರು ಶಿಸ್ತಿನ ಸಿಪಾಯಿಯಂತೆ ಡ್ರೆಸ್ ವಿಷಯದಲ್ಲಿ ಬಹಳ ಎಚ್ಚರಿಕೆ ವಹಿಸುತ್ತಾರೆ. ಡ್ರೆಸ್ ವಿಷಯದಲ್ಲಿ ಮೋದಿ ಅವರು ಅವರದೇ ಆದ ಒಂದು ಇಮೇಜ್ ಸೃಷ್ಟಿ ಮಾಡಿದ್ದಾರೆ. ಅವರು ಧರಿಸುವ ಕುರ್ತಾವನ್ನು ಮೋದಿ ಕುರ್ತಾ ಎಂದು ಕರೆಯುತ್ತಾರೆ. ಯಾವುದೇ ಶೋಕಿ ಮಾಡದ ಅವರ ಬಳಿ ಯಾವುದೇ ದುಬಾರಿ ಕಾರುಗಳಿಲ್ಲ, ಬೆಲೆ ಬಾಳುವ ಉಡುಪುಗಳಿಲ್ಲ. ಪ್ರಧಾನಿಯಂತಹ ಪ್ರಭಾವಿ ಹುದ್ದೆಯಲ್ಲಿದ್ದು ಅವರು ಆಸ್ತಿ, ಮನೆ, ಮಠಗಳನ್ನು ಮಾಡಿಕೊಂಡಿಲ್ಲ. ಅವರ ಬಳಿ ಇರುವ ಒಟ್ಟು ಸಂಪತ್ತು 2 ಕೋಟಿ ಕೂಡ ದಾಟೋದಿಲ್ಲ. ಪ್ರಧಾನಿಯಾಗಿದ್ದು ಅವರು ಅತ್ಯಂತ ಸರಳವಾದ ಜೀವನ ನಡೆಸುತ್ತಾರೆ. ಜನಸಾಮಾನ್ಯರ, ಕಾರ್ಯಕರ್ತರ, ನಾಯಕರಿಗೆ ಅವರು ಸುಲಭವಾಗಿ ರೀಚಬಲ್. ಅವರ ಸುತ್ತಲೂ ಯಾವುದೇ ಪಟಾಲಂ ಇಲ್ಲ. ಮೋದಿ ಅವರು ಎಂದಿಗೂ ಕೂಡ ಬಂಗಾರ ಖರೀದಿಸಿಲ್ಲ, ಸೈಟು ಮಾಡಿಕೊಂಡಿಲ್ಲ, ಎಕರೆಗಟ್ಟಲೆ ಜಾಗ ಖರೀದಿಸಿಲ್ಲ. ಮುಂದೆ ಬರುವ ಪ್ರಧಾನಿಗಳಿಗೆ ಮಾದರಿ ಆಗುವ ಜೀವನ ಅವರದು. ಅವರು ವಿದೇಶಗಳಿಗೆ ಅತಿಯಾದ ಭೇಟಿ ನೀಡುತ್ತಾರೆ ಎನ್ನುವ ಅಪವಾದವಿದೆ. ಪತ್ರಿಕೆಯೊಂದು ಟುಡೇ ಪ್ರೈಮ್ ಮಿನಿಸ್ಟರ್ ವಿಸಿಟಿಂಗ್ ಇಂಡಿಯಾ ಎಂದು ವ್ಯಂಗ್ಯ ಮಾಡಿತ್ತು. ಆದರೆ ಇಂಥ ಸಂಗತಿಗಳಿಗೆ ಮೋದಿ ಅವರು ಬೇಸರ ಮಾಡಿಕೊಂಡಿಲ್ಲ. ದೇಶಗಳ ನಡುವಿನ ಬಾಂಧವ್ಯ ಸುಧಾರಿಸಲು ಅವರು ವಿದೇಶಗಳಿಗೆ ಭೇಟಿ ನೀಡುತ್ತಾರೆ.